ರುಚಿಯಾಗಿ ಫೈರ್ ಇಲ್ಲದೆ ಹೇಗೆ ಸ್ಯಾಂಡ್ವಿಚ್ನ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಭಾಳ ಟೇಸ್ಟಿಯಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ದಟ್ ನಿಮಗೆ ಹೇಗೆ ಇದು ಅಂದರೆ ಟೇಸ್ಟಾಗಿ ಮಾಡೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂತು. ಇಲ್ಲಿ ನಾನು ಮಯೋನೀಸ್ ಸಾಸು ಹಾಗೆ ಅರಿಸಾ ಮಯೋನೀಸ್ ಸಾಸು ತೊಗೊಂಡಿದ್ದೀನಿ. ಇದು ಯೂಶ್ವಲಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ರಿಲಯನ್ಸ್ ಮಾರ್ಟು ಈ ಥರ ಮೋರಲ್ಲಿ ಸಿಗುತ್ತೆ. ಸೊ ಇಲ್ಲಿ ಆರಿಗ್ಯಾನೋ ತೊಗೊಂಡಿದ್ದೀನಿ, ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಇದೆಲ್ಲ ಸೂಪರ್ ಮಾರ್ಕೆಟ್ ಬಜಾರ್ಗಳಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟು ವೆಜಿಟೇಬಲ್ಸು. ಸೊ ಇಲ್ಲಿ ನಾನು ಸೌತೆಕಾಯಿ ಹಾಗೆ ಟೊಮ್ಯಾಟೊ, ಲೆಟ್ಯೂಸು, ಆ್ಯಪಲ್ಲು, ಆನಿಯನ್ನು. ಸೊ ಬೇಕಂದರೆ ಪೊಟ್ಯಾಟೊನೋ ಬೇಯಿಸ್ಕೊಂಡು ಅಂದರೆ ಸ್ಲೈಸ್ ಮಾಡ್ಕೊಂಡು ಬೇಯಿಸ್ಕೊಂಡು ಇಟ್ಕೋಬೋದು. ಸೊ ಈ ಥರ ಕಸ್ಟಮೈಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಬಳಸ್ತಾ ಇರೋದು ವೆರಿ ಸಿಂಪಲ್. ಸೊ ವಿತೌಟ್ ಫೈರು, ಬಟ್ ಸಖತ್ತು ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಒಂದ್ಸಲಿ ಮಾಡಿಕೊಟ್ರೆ ನೀವು ಪದೇ ಪದೇ ಮಾಡ್ಕೊತೀರಾ. ಇವನ್ ರೆಸ್ಟೋರೆಂಟ್ ಸ್ಟೈಲ್ಗಿಂತ ಏನು ಕಡಿಮೆ ಇರಲ್ಲ. ಸೊ ಅಷ್ಟು ಸಕ್ಕತ್ತಾಗಿರುತ್ತೆ ಮತ್ತು ಅಷ್ಟೇ ಸುಲಭ ಕೂಡ ಮಾಡೋದಕ್ಕೆ. ಈಗ ಬ್ರೆಡ್ ಸ್ಲೈಸ್ ನೋಡ್ತಾ ಇದ್ದಾರೆ, ಇದಕ್ಕೆ ಟೊಮೊಟೊ ಕೆಚಪ್ಪನ್ನ ಹಾಕಿದೆ. ಸೊ ಮಯೋ ಸಾಸು ಹಾಗೆ ಹರಿಸಾ ಸಾಸ್ನ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ಇದನ್ನು ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್, ಆರಿಗೇನೋ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ದಿನ ಲಂಚಿಗೆ ಅಥವಾ ಟಿಫನ್ಗೆ ಏನು ಮಾಡೋದಪ್ಪ, ಮಕ್ಕಳು ಬಾಕ್ಸಿಗೆ ಏನಪ್ಪ ಕಟ್ಕೊಡೋದು ಅಂತ ಹೇಳಿ ಯೋಚನೆ ಮಾಡೋರಿಗೆ ಇದು ಕೂಡ ಆಪ್ಷನಲ್ ಆಗಿ ಒಂದಿನ ಇಟ್ಕೋಬಹುದು. ಸೊ ಮಕ್ಕಳಂತೂ ಈಗ ಒಂದಲ್ಲ ಎರಡೆರಡು ತಿಂತಾರೆ, ಬಿಕಾಸ್ ಅಷ್ಟು ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಇದನ್ನು ತಿನ್ಬೋದು. ಮತ್ತು ಏನು ಗೊತ್ತಾ, ಫೈರ್ ಇಲ್ಲದೆ ಮಾಡೋದ್ರಿಂದ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಮತ್ತು ಏನೂ ರಿಸ್ಕ್ ಅನಿಸೋದಿಲ್ಲ. ಈ ಲೆಟ್ಯೂಸು ಇದಕ್ಕೋಸ್ಕರನೇ ನಾನು ಆರ್ಡ್ರ್ ಮಾಡಿ ತರಿಸಿದ್ದು. ಬಟ್ ಲೆಟ್ಯೂಸ್ ಇಲ್ಲದೇನೂ ಚೆನ್ನಾಗಿರುತ್ತೆ, ಬಟ್ ಲೆಟ್ಯೂಸ್ ಹಾಕಿದ್ರೆ ಇನ್ನೂ ಆ ಟೇಸ್ಟ್ ಇನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಮಯೋ ಹಾಗೆ ಅರಿಸಾ ಆದಮೇಲೆ ಚಿಲ್ಲಿ ಫ್ಲೇಕ್ಸು, ಆರಿಗೇನೋ ಆ ಎರಡೂ ಸಾಸ್ ಹಾಕಿದ್ಮೇಲೆ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗೇನೋ ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಪ್ರತಿ ಬೈಟಲ್ಲೂ ಕೂಡ ನಾನು ಏನೇನು ಹಾಕಿರ್ತೀನೋ ಅಷ್ಟು ಐಟಮ್ಗಳು ಸಿಕ್ಕಿದ್ರೆ ಅದ್ರ ಅಂದರೆ ಮಜಾನೇ ಬೇರೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಸೊ ಇಲ್ಲಿ ಆನಿಯನ್ ಕೂಡ ಅಷ್ಟೇ, ಲೈಕ್ ರೌಂಡಾಗಿ ಸ್ಪ್ರಿಂಗಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಅಷ್ಟೇ, ಜೊತೆಲಿ ಸೌತೆಕಾಯಿ ಹಾಗೆ ಅದ್ರ ಮೇಲೆ ಈ ಲೆಟ್ಯೂಸ್ ಹಾಕಬೇಕು. ಮತ್ತು ಆ್ಯಪಲ್ ಕೂಡ ಅಷ್ಟೇ, ಆ್ಯಪಲ್ಲೂ ಇದರೊಳಗಡೆ ಇಟ್ಕೋಬೇಕು. ಇಲ್ಲಿ ಮೇಲೆ ಹಾಕಿರೋ ಬ್ರೆಡ್ಗೂ ಕೂಡ ಅಷ್ಟೇ ಇದು ಸೇಮ್ ಪ್ರೊಸೆಸ್ ಮಾಡಬೇಕಾ ಖಂಡಿತ ಇಲ್ಲ. ಯಾಕಂದರೆ ಇದು ಬ್ರೆಡ್ ಬಂದುಬಿಟ್ಟು ತುಂಬ ಅಂದರೆ ಎಲ್ಲನೂ ಸ್ಟಫಿಂಗ್ಸ್ ತುಂಬಿದ್ರೆ ಭಾರ ಆಗೋಗ್ಬಿಡುತ್ತೆ. ಸೊ ಆಗ ನಮಗೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ, ಎಲ್ಲ ಜಾರ್ಕೊಂಡು ಹೋಗುತ್ತೆ. ಸೊ ಒಂದು ಕಡೆ ಈ ಥರ ಇಟ್ಬಿಟ್ಟು ಇನ್ನೊಂದು ಕಡೆ ಜಸ್ಟ್ ಸಾಸ್ನ ಸವರ್ಬಿಟ್ಟು ಸ್ವಲ್ಪ ಫ್ಲೇಕ್ಸು ಮತ್ತು ಆರಿಗೇನೋ ಬೇಕು ಅಂದರೆ ಮೇಲೆ ಸ್ವಲ್ಪ ಲೈಟಾಗಿ ಉದುರಿಸ್ಕೊಂಡ್ಬಿಟ್ಟು ಇದಕ್ಕೆ ಅಂದರೆ ಮೇಲೆ ಹಾಕ್ಬಿಟ್ಟು ತಿಂದರೆ ಸೊ ಚೆನ್ನಾಗಿರುತ್ತೆ. ಸೊ ಸ್ಪೈಸಿ ಜಾಸ್ತಿ ಬೇಕು ಅಂದವರು ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ನ ಕೂಡ ಬಳಸ್ಕೋಬೋದು. ಸೊ ಮಕ್ಕಳಿಗೆ ಆದರೆ ಬರೀ ಒಂದು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಕಡಿಮೆ ಹಾಕ್ಬೋದು. ಹೀಗೆ ಬೇಕಾದರೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ನಿಜವಾಗ್ಲೂ ಹೇಳ್ತೀನಿ, ವೆರಿ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಳಿ. ಸುಮಾರಷ್ಟು ಸ್ಯಾಂಡ್ವಿಚ್ ತಿಂದಿರ್ತೀರಾ, ಬಟ್ ಇದು ನೋಡೋಕ್ಕೆ ಸಿಂಪಲ್ ಆಗಿದ್ರು ಟೇಸ್ಟ್ ಅಂತೂ ಅಲ್ಟಿಮೇಟ್. ಈ ಕ್ಲಿಪ್ಪಲ್ಲಿ 1 by 1 ಹೇಗೆ ಹಾಕಿ ಅಂದರೆ ಕ್ವಿಕ್ಕಾಗಿ ಮಾಡೋದು ಅನ್ನೋದನ್ನ ನಾನು ವಿತೌಟ್ ವಾಯ್ಸಲ್ಲಿ ತೋರಿಸ್ತೀನಿ. ಸೊ ನೋಡ್ತಾ ಹೋಗಿ. ನೋಡಿ, ಇಷ್ಟೇ ಸಿಂಪಲ್ ಆಗಿರೋದು, ಬಟ್ ಸಕ್ಕತ್ತಾಗಿತ್ತು. ನಾನು ಟೇಸ್ಟ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಕೊಟ್ಟು ಅವ್ರು ಏನು ಹೇಳಿದ್ರು ನೀವೇ ಕೇಳಿ.